ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೊಳ್ಳದಾಗಲಿ. ಈಗ ನೀವು ನೋಡ್ತಾ ಇದ್ದೀರಾ ಗ್ರಂಥಿಗೆ ಅಂಗಡಿ. ಗ್ರಂಥಿಗೆ ಅಂಗಡಿನಲ್ಲಿ ಭೂತಾಳೆಗಳು, ರಕ್ತ ಭೂತಾಳೆ, ಬಿಳಿ ಭೂತಾಳೆ, ಕರಿ ಭೂತಾಳೆ, ಹಾಗೆ ಬೇರೆ ಬೇರೆ ರೀತಿಯ ಕಾಯಿಗಳು, ಭೂತಾಳೆ ಮರಗಳ ಕಾಯಿಗಳು, ಇವೆಲ್ಲವೂ ವಶೀಕರಣಕ್ಕೆ, ಯಂತ್ರತಂತ್ರ, ಮಂತ್ರ, ಮಾಯಮಾಟಕ್ಕೆ. ಇದು ನಾಗಭೂತಾಳೆ, ಇದು ಬಂದು ನಾಗಭೂತಾಳೆ, ಗೊತ್ತಾಯ್ತಲ್ಲ. ಹಾಗೆ ಕೆಲವೊಂದು ಭೂತಾಳೆ ಮರಗಳ ವಿಧಗಳು, ಅವುಗಳಲ್ಲಿ ಬೇರೆ ಬೇರೆ ರೀತಿಯ ಚಕ್ಕೆಗಳು. ಇದರ ಬಗ್ಗೆಲ್ಲ ಇವತ್ತು ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಚಕ್ಕೆಗಳ ಬಗ್ಗೆ, ಆ ಕಾಯಿಗಳ ಬಗ್ಗೆ ಎಲ್ಲ ಯಾವ ರೀತಿ ವಶೀಕರಣಕ್ಕೆ, ದೇವತೆಗಳ ವಶೀಕರಣಕ್ಕೆ ಆಗುತ್ತೆ. ಇದು ನಾಗಭೂತಾಳೆ ನೋಡಿ, ನಾಗಭೂತಾಳೆ. ಹಾಗೆ ದೇವಭೂತಾಳೆ, ಹಾಗೆ ರಕ್ತಭೂತಾಳೆ, ಇದೆಲ್ಲ ಇರುತ್ತೆ. ಈ ಭೂತಾಳೆಗಳ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇವರೇ, ನಿಮ್ಗೆ ಒಳ್ಳೆಯದಾಗಲಿ. ಬಜ್ಜೆ ಇದು ಬಜ್ಜೆ. ಓಂ ಶಾಂತಿ ವೀಕ್ಷಕರ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಚಕ್ಕೆಗಳು, ಭೂತಾಳೆ ಚಕ್ಕೆಗಳು ಅಂದರೆ ಮರದ ತೊಗಟೆಗಳು, ಕಾಯಿಗಳು, ಬೇರುಗಳು, ಹೂವುಗಳು, ಎಲೆಗಳು. ಭೂತಾಳೆ ಇದೊಂದು ಕನ್ಫ್ಯೂಸು. ಭೂತಾಳೆ ಅಂದ್ರೇನು ಅಂತ ನಾನು ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ದೀನಿ. ಭೂತಾಳೆಗಳಂದ್ರೆ ಏನಪ್ಪ ಅಂದರೆ ಸ್ವಲ್ಪ ಗೊಂದಲ ಇದೆ. ಇದರಲ್ಲಿ ಬೇರೆ ಬೇರೆ ಭೂತಾಳೆಗಳಿದೆ. ಕರಿ ಭೂತಾಳೆ, ಬಿಳಿ ಭೂತಾಳೆ, ರಕ್ತ ಭೂತಾಳೆ, ನಾಗಭೂತಾಳೆ, ಹೀಗೆ ಭೂತಾಳೆಗಳು ಹೋಗ್ತಾನೆ ಇರ್ತದೆ ಬೇರೆ ಬೇರೆ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ಒಂದು ಅರ್ಥ ಮಾಡ್ಕೋಬೇಕು. ಆಯುರ್ವೇದಿಕ್ ಮೆಡಿಸನ್ ಅಂತೀವಲ್ಲ, ವೈದ್ಯಕೀಯ ಗಿಡಮೂಲಿಕೆಗಳದ್ದು, ಅದರಲ್ಲಿ ಕೆಲವೊಂದು ಪದಾರ್ಥಗಳು ಇರ್ತವೆ, ಜಾತಿಗಳು, ಬೇರೆ ಬೇರೆ ಜಾತಿಗಳಿರುತ್ತೆ. ಆದರೆ ಈ ಗ್ರಂಥಿಗೆ ಅಂಗಡಿಯಲ್ಲಿ ಅಂದರೆ ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಸಿಗುತ್ತಲ್ಲ, ಈ ಯಂತ್ರತಂತ್ರ ಮಾಟ ಮಾಡೋ ಕಡೆ ಈ ರುದ್ರಾಕ್ಷಿಗಳು, ಮಣಿಗಳು, ಸ್ಫಟಿಕೆಗಳು, ಬೀಜಗಳು, ಕಾಯಿಗಳು, ಬೇರುಗಳು ಅಂತಿರ್ತವೆ. ಹಾಗೆ ಎಣ್ಣೆಗಳು, ಪೌಡ್ರ್ಗಳು ಅಂತ ಇರುತ್ತೆ ಅಲ್ವಾ. ಅಲ್ಲಿ ಈ ಭೂತಾಳೆಗಳು ಅನ್ನೋದು ಒಂದಿರ್ತದೆ. ಭೂತಾಳೆ ಅಂದ್ಬಿಟ್ರೆ ಏನು, ಬೇರೆ ಏನೂ ಅಲ್ಲ ರೀ. ಭೂತಾಳೆ ಅಂದರೆ ಯಾವ ಗಿಡದಲ್ಲಿ ನಾವು ತೊಗಟೆ ಕೀಳ್ತೀವಿ, ತೊಗಟೆ ಕಿತ್ಕೊಂಡು ಔಷಧಿ ಮಾಡ್ತೀವಿ, ಅದನ್ನು ಭೂತಾಳೆ ಅಂತೀವಿ. ವೆರಿ ಸಿಂಪಲ್. ಈಗ ಅರ್ಥ ಆಯ್ತಾ? ಏನು ಹೇಳಿದ್ನೆ? ತೊಗಟೆ ಕಿತ್ಕೊಳ್ತೀವಲ್ಲ, ಅದನ್ನು ಭೂತಾಳೆ ಅನ್ನೋದು. ಇವೆಲ್ಲ ಒಂದು ಜಾತಿಗೆ ಸೇರಿದ್ದು. ಇವೆಲ್ಲ ಹೆಂಗಂದರೆ ವಿಷ ತುಂಬಿರುತ್ತೆ ಕೆಲವನಲ್ಲಿ. ಅಂದರೆ ಕೆಟ್ಟ ವಾಸನೆ ಇರುತ್ತೆ, ಕೆಟ್ಟ ವಿಷ ಇರುತ್ತೆ. ಅದನ್ನು ಶುದ್ರ ಮಾಂತ್ರಿಕರು ಮಾಯಾ ಮಾಟ, ಯಂತ್ರ ತಂತ್ರ ಮಂತ್ರ, ವಶೀಕರಣ, ಧನಾಕರ್ಷಣೆ, ಲಕ್ಷ್ಮಿ ಆಕರ್ಷಣೆ, ಕುಬೇರಾಕ್ಷಕ ಆಕರ್ಷಣೆ, ದೇವತೆಗಳ ಆಕರ್ಷಣೆ ಅಂತ ಒಂದಿರ್ತದೆ. ಅದನ್ನು ಬಿಳಿ ಭೂತಾಳೆ. ಅದರ ಮರದ ಚಕ್ಕೆಯನ್ನು ತರೋದು, ಬಿಳಿ ಭೂತಾಳೆಯ ಮರದ ಚಕ್ಕೆಯನ್ನು ತರೋದು. ನಾನು ತೋರಿಸ್ತೀನಿ ನಿಮಗೆ, ಬಿಳಿ ಭೂತಾಳೆ ಮರದ ಚಕ್ಕೆಯನ್ನು ತೋರಿಸ್ತೀನಿ. ಇದನ್ನು ಏನಕ್ಕೆ ಬಳಸ್ತಾರೆ? ದೇವತೆಗಳ ವಶೀಕರಣಕ್ಕೆ. ಎಲ್ಲಿ ಬಳಸ್ತಾರೆ? ಹೋಮಕುಂಡದಲ್ಲಿ ಹಾಕಲಿಕ್ಕೆ. ಹೋಮ ಮಾಡುವಾಗ ಹೋಮಕುಂಡದಲ್ಲಿ ಈ ಚಕ್ಕೆಯನ್ನು ಹಾಕೋದು. ಅದು ದಗದಗ ಅಂತ ಉರಿತದೆ ಹೋಮಕುಂಡದಲ್ಲಿ. ಹೊಗೆ ಬರುತ್ತೆ, ಹುರಿದ ಮೇಲೆ ಹೊಗೆ ತಾನೇ ಬರುತ್ತೆ, ವಾಸನೆ ತಾನೇ ಬರುತ್ತೆ, ಇನ್ನೇನು ಬರುತ್ತೆ? ಸುಗಂಧವಾದ ಹೊಗೆ ಬರುತ್ತೆ. ಅಲ್ಲಿನ ವಾತಾವರಣದಲ್ಲಿ ಸೇರುತ್ತೆ. ಅಲ್ಲಿರೋರೆಲ್ಲ ಉಸಿರಾಡ್ತಾರೆ ಆ ಸುಗಂಧವಾದ ವಾಸನೆಯನ್ನು. ಇದನ್ನು ದೇವಭೂತಾಳೆ, ಏನು ಹೇಳಿದ್ನಿ? ದೇವಭೂತಾಳೆ ಅಥವಾ ಬಿಳಿಯ ಭೂತಾಳೆ. ಏನು ಹೇಳಿದ್ನಿ? ದೇವಭೂತಾಳೆ ಅಥವಾ ಬಿಳಿಯ ಭೂತಾಳೆ. ನೆನ್ಪಿಟ್ಕೊಳ್ಳಿ. ಚಕ್ಕೆ, ಆ ಮರದ ಚಕ್ಕೆ, ರೆಂಬೆ, ಕೊಂಬೆ, ಹೂವು, ಕಾಯಿ, ದೇವಭೂತಾಳೆ. ಅದನ್ನು ಬೆಂಕಿಯಲ್ಲಿ ಹೋಮ ಹಾಕಿದರೆ ಹೊಗೆ ಬರುತ್ತೆ, ದಗದಗ ಅಂತ ಉರಿಯುತ್ತೆ, ಸುವಾಸನೆ ಹೋಗುತ್ತೆ. ಅಲ್ಲಿರೋರ್ಗೂ ಸಿಗುತ್ತೆ, ಅಕ್ಕಪಕ್ಕ ಇರೋರ್ಗೂ ಹೋಗುತ್ತೆ, ಅಕ್ಕಪಕ್ಕ ಮನೆಗಳಿಗೂ ಹೋಗುತ್ತೆ, ಇಡೀ ಊರಿಗೆ ಹೋಗುತ್ತೆ. ಅಲ್ಲೇನ್ರಿ? ನಾವು ಎಷ್ಟು ಬೆಂಕಿ ಹಾಕ್ತೀವಿ, ಎಷ್ಟು ಚಕ್ಕೆ ಹಾಕ್ತೀವಿ, ಎಷ್ಟು ಉರಿಸ್ತೀವಿ, ಅಷ್ಟು ವಾಸನೆ ಹೋಗುತ್ತೆ. ಯಾಕೆ ನಿಮ್ಮ ಮನೆಯಲ್ಲಿ ಗಂಧದ ಕಡ್ಡಿ ವಾಸನೆ ಬರಲ್ವಾ? ಧೂಪದ ವಾಸನೆ ಬರಲ್ವಾ? ನೀವು ಹಾಕ್ಕೊಳ್ಳೋ ಮೈಗೆ ಸೋಪ್ ವಾಸನೆ ಬರಲ್ವಾ? ಸೆಂಟ್ ಹಾಕ್ಕೊಳ್ತೀರಲ್ಲ ಗಂಧದ್ದು, ಸ್ಯಾಂಡಲ್, ಮೈಸೂರು ಸ್ಯಾಂಡಲ್ ಅಂತೀವಿ ನಾವು. ಮೈಸೂರು ಸ್ಯಾಂಡಲ್ ಗೊತ್ತಲ್ಲ, ಗಂಧ, ಶ್ರೀಗಂಧ, ಅದು ಕೂಡ ಭೂತಾಳೆನೇ, ದೇವಭೂತಾಳೆ. ಕನ್ಫ್ಯೂಸ್ ಆಯಿತಾ? ದೇವಭೂತಾಳೆ, ಅದೇ ದೇವಭೂತಾಳೆ. ಅದರಲ್ಲಿ 2 ವಿಧ ಇದೆ.
ಸಾತ್ವಿಕ ರಜೋ. ಸಾತ್ವಿಕ ಅಂದ್ರೇನು? ತುಂಬ ತುಂಬ ಸಾಧು ಪ್ರಾಣಿ, ಶಾಂತಿ ಮಂತ್ರಗಳಿಗೆ, ಜಗತ್ತಿನ ಕಲ್ಯಾಣ ಆಗಬೇಕು, ಶಾಂತಿ ಆಗಬೇಕು, ಇವ್ರ ಮನೇಲಿ ಜಗಳ ಆಗಿಬಿಟ್ಟಿದೆ, ಅವ್ರ ಮನೇಲಿ ಯಾವಾಗ ಕಿತ್ತಾಟಗಳು, ಅಕ್ಕಪಕ್ಕವ್ರ ಜಗಳ, ನಮ್ಮ ಮೇಲೆ ಜಗಳ, ಅವ್ರ ಮೇಲೆ ಜಗಳ, ಇವ್ರ ಮೇಲೆ ಜಗಳ, ಫೈಟಿಂಗ್ಗಳು, ಯಾವಾಗ ದುಷ್ಟರ ಕಾಟ ಅಂತಾರಲ್ಲ, ಅಲ್ಲಿ ನಾವೇನು ಮಾಡ್ತೀವಿ, ದುಷ್ಟರಿಗೆ ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅವ್ರ ಸರಿಯಾಗಿ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ, ಕೆಟ್ಟ ಶಕ್ತಿಗಳಿಗೆ ವಿರುದ್ಧವಾಗಿ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ನಾವು ಪುಡಿಂಗರಲ್ಲ. ಅವಾಗೇನು ಮಾಡೋದು, ಬೇರೆ ದಾರಿ ಹುಡುಕ್ತೀವಿ. ಶಾಂತಿ ಮಂತ್ರ, ಶಾಂತಿ ಹೋಮ, ಅಗ್ನಿಹೋತ್ರ, ಶಾಂತಿ ಹೋಮ. ಅಗ್ನಿಹೋತ್ರ ಅಂದ್ರೇನು? ಬೆಂಕಿಯನ್ನು ಇಟ್ಕೊಂಡು ಬೆಂಕಿ ದೇವರಿಗೆ ಪೂಜೆ ಮಾಡ್ತಾ, ಅಂದರೆ ಅಗ್ನಿ ದೇವರಿಗೆ ಪೂಜೆ ಮಾಡ್ತಾ, ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿಕೊಂಡು, ಮನೆಗಳಲ್ಲಿ ಚಿಕ್ಕ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿಕೊಂಡು, ಅದರಲ್ಲಿ ಈ ಯಾವುದು ಭೂತಾಳೆ, ಭೂತಾಳೆ ಬೇರೆಗಳನ್ನು, ಈ ತೊಗಟೆಗಳನ್ನು, ಕಾಯಿಗಳನ್ನು ಹಾಕ್ತೀವಿ. ಹಾಗೆ ಲಾವಂಚ ಬೇರುಗಳು, ಹುಲ್ಲುದು ಲಾವಂಚ ಗಿಡ ಇದೆಯಲ್ಲ, ಹುಲ್ಲುಗರಿಕೆ, ಸುವಾಸನಯುಕ್ತವಾದಂಥ ಸುಗಂಧಗಳನ್ನು ನಾವು ಹಾಕ್ತೀವಿ, ಲಾವಂಚ ಬೇರು. ಹಾಗೆ ಇನ್ನೂ ಬೇರೆ ಬೇರೆ ಮನೆ ಹತ್ರ ಕೆಲವರು ಪಾಟಗಳಲ್ಲಿ ಉಣಿರ್ತಾರೆ, ಒಳ್ಳೆ ಸುಗಂಧ ವಾಸನೆ ಬರುತ್ತೆ ಗಿಡ, ಅದಕ್ಕೆಲ್ಲ ಒಂಥರ ಲವಣ ಇರಬೇಕು, ದವಣ ಇರಬೇಕ್ರಿ, ಅದರ ಹೆಸರು ದವಣ ಅನಿಸುತ್ತೆ. ಮನೆಗಳ ಹತ್ರ ಪಾಟಗಳಲ್ಲಿ ಅದು ಮುಟ್ಟಿದ್ರೇ ಗಿಡ ಭಾಳ ವಾಸನೆ ಬರುತ್ತೆ ರೀ. ನಾನು ತೋರಿಸ್ತೀನಿ, ಸ್ಕ್ರೀನಲ್ಲಿ ತೋರಿಸ್ತೀನಿ, ಅದು ಸ್ಕ್ರೀನಲ್ಲಿ ನೋಡ್ಬೋದು ನೀವು. ಹಾಗೆ ಶ್ರೀಗಂಧನ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಅದರ ತೊಗಟೆ ಕೂಡ ನಾನು ತೋರಿಸ್ತೀನಿ ನಿಮಗೆ, ಶ್ರೀಗಂಧದ ಅದ್ರ ತೊಗಟೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಓಕೆನಾ? ಒಂದು ಸಾರಿ ನೋಡೋಣ. ದೇವ ಭೂತಾಳೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಿಳಿಯ ಭೂತಾಳೆ ಅಂತೀವಿ, ಇದನ್ನು ದೇವ ಭೂತಾಳೆ ಅಂತೀವಿ. ಇದರ ಬಗ್ಗೆ ಇವತ್ತು ನಿಮಗೆ ಮರಗಳ ಚಕ್ಕೆಗಳು, ಅದರ ತೊಗಟೆಗಳು, ಹಾಗೆ ನಾವು ಕಾಯಿ ಕೂಡ ನೋಡೋಣ. ನಾವು ಕುತ್ತಿಗೆಯಲ್ಲಿ ಹಾಕೊಳ್ಳೋದು, ಇಲ್ಲಿ ಶ್ರೀಗಂಧದ್ದು ಆ ಮರಗಳು ನಾವು ಕಡಿಯೋದಾಗಲಿ, ಅವು ತಗೊಂಡು ಮಾರಾಟ ಮಾಡೋದಾಗಲಿ ನಮ್ಮಲ್ಲಿಲ್ಲ. ನಾನು ಕೇವಲ ನಿಮಗೆ ಒಂದು ಪಾಠ ಹೇಳ್ತಾಯಿದ್ದೀನಿ, ಓಕೆನಾ? ಪರಿಚಯಕ್ಕೋಸ್ಕರ ಇದು ಹೇಳ್ತಾಯಿದ್ದೀನಿ. ಇಲ್ಲಿ ಯಾವುದೇ ವ್ಯಾಪಾರ ಬಿಸ್ನೆಸ್ ಇರೋದಿಲ್ಲ ಅದ್ರ ಬಗ್ಗೆ. ನಮ್ಮಲ್ಲಿ ಶ್ರೀಗಂಧ ಚಕ್ಕೆಗಳು ಅದು ಇದು ಸಿಗಲ್ಲ. ಆದರೆ ದೇವ ಭೂತಾಳೆ ಅಂತ ಇದೆ, ಇದರಲ್ಲೇ ಬೇರೆ ಬೇರೆ ಜಾತಿ ಇರುತ್ತೆ ನೋಡ್ರಿ. ಶ್ರೀಗಂಧ ರಕ್ತಚಂದನ ಇರುತ್ತೆ ಅದರಲ್ಲಿ. ಅದನ್ನು ಮನೆಯಲ್ಲಿ ದೇವ್ರ ಮನೆ ಗುಡಿ ಮಾಡಲಿಕ್ಕೆ, ದೇವರ ವಿಗ್ರಹಗಳು ಮಾಡಲಿಕ್ಕೆ, ದೇವಸ್ಥಾನದಲ್ಲಿ ಮಠಗಳಲ್ಲಿ ಬಾಗಿಲುಗಳು ಮಾಡಲಿಕ್ಕೆ, ಹಾಗೆ ಪೀಠೋಪಕರಣಗಳು ದೇವ್ರ ಮುಂದೆ ಇರ್ತಾವಲ್ಲ ಅವು ಮಾಡಲಿಕ್ಕೆ ರಕ್ತಚಂದನ. ಅಂದರೆ ಶ್ರೀಗಂಧದಲ್ಲಿ ಎರಡಿರುತ್ತೆ, ಒಂದು ರಕ್ತಚಂದನ ಇರುತ್ತೆ, ಅದರಲ್ಲೇ ಎರಡಿರುತ್ತೆ, ಒರಿಜಿನಲ್ಲು ಒಂದು ಸ್ವಲ್ಪ ಮೀಡಿಯಮ್ ಅಂತ. ಅದು ಬಿಟ್ಟರೆ ಊದ್ಕಡ್ಡಿ, ಸ್ಯಾಂಡಲ್ ಸೋಪು, ಸೆಂಟು ಮಾಡಲಿಕ್ಕೆ, ಕೇಸರಿ ಗಂಧ ಎಲ್ಲ ಮಾಡಲಿಕ್ಕೆ ಒರಿಜಿನಲ್ ಶ್ರೀಗಂಧ ಇರುತ್ತೆ, ಓಕೆನಾ? ನಾವಿಲ್ಲಿ ಶ್ರೀಗಂಧದಲ್ಲಿ ರಕ್ತಚಂದನ ಇರುತ್ತೆ, ಅದನ್ನು ಚಕ್ಕೆಗಳು ಬಳಸ್ತಾರೆ, ಇಲ್ಲ ತೊಗಟೆ ಎಲ್ಲ ಬಳಸ್ತಾರೆ, ಯಾವುದಕ್ಕೆ ಹೋಮಕ್ಕೆಲ್ಲ ಒಪ್ಕೊಳ್ತೀನಿ. ಅದರಲ್ಲಿ ಬೀಜ, ಕಾಯಿವು ಎಲ್ಲ ತೊಗಟೆ, ಗಿಡ, ಮರ ಎಲ್ಲ ಬೇರೆ ಎಲ್ಲ ಬಳಸ್ತಾರೆ ಬಿಡ್ರಿ. ಶ್ರೀಗಂಧ ನಿಮ್ಗೆ ಗೊತ್ತಿರೋ ವಿಚಾರ. ಆದರೆ ಕಾನೂನುಬದ್ಧವಾಗಿರುತ್ತೆ, ಯಾರು ಅದನ್ನು ತೊಗೊಂಡು ಬರೋಂಗಿಲ್ಲ, ಓಕೆನಾ? ಅದು ವಿಚಾರ ಅಲ್ಲಿ ಬಿಟ್ಬಿಡೋಣ. ಆದರೆ ನಾವು ಅದರಲ್ಲಿ ಬೇರೆ ಬೇರೆ ವೇರಿಟಿ ಇರುತ್ತೆ. ದೇವಭೂತಾಳೆ ಅಂತ ಆ ಚಕ್ಕೆ ಮಾತ್ರ ನಾನು ಇವಾಗ ನಿಮಗೆ ತೋರಿಸ್ತೀನಿ, ದೇವಭೂತಾಳೆ, ಓಕೆನಾ? ಇದರಲ್ಲಿ ರಕ್ತಭೂತಾಳೆ ಇರುತ್ತೆ. ಚಕ್ಕೆಗಳು ನಾನು ತೋರಿಸ್ತೀನಿ ನಿಮಗೆ, ಚಕ್ಕೆಗಳು ಕೂಡ ನಾನು ತೋರಿಸ್ತೀನಿ. ಇದೆಲ್ಲ ನೋಡಿ, ಓಕೆನಾ? ಈಗ ನೋಡೋಣವಾ? ಅಷ್ಟು ವೀಕ್ಷಕರೇ ಗಮನಿಸಿ, ದೇವಭೂತಾಳೆ ಇದು ದೇವಭೂತಾಳೆ ಚಕ್ಕೆ ಏತಕ್ಕಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಶ್ರೀ ಲಕ್ಷ್ಮೀ ಪದ್ಮ ಶೇಷ ನಾಗ ಅಥವಾ ಆದಿಶೇಷನ ಪೂಜೆಗೆ ಹೋಮಕ್ಕೆ ಆಗುತ್ತೆ. ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ಯಾದಿ ಹಾಗೆ ಸಾಕಷ್ಟು ದೇವತೆಗಳ ಪೂಜೆಗಿದು ಹೋಮಕ್ಕೆ ಆಗುತ್ತೆ. ಎರಡನೇದಾಗಿ ವಶೀಕರಣಕ್ಕೆ ಆಗುತ್ತೆ, ಅಂದರೆ ದೇವತಾ ಶಕ್ತಿಗಳ ಮಂತ್ರ ಸಿದ್ಧಿ ಮಾಡ್ಕೊಳ್ತಿರಲ್ಲ ಅದಕ್ಕಾಗುತ್ತೆ. ಮೂರನೇದು ನಮ್ಮ ಶ್ರೇಯೋ ಅಭಿವೃದ್ಧಿ, ಜೀವನದಲ್ಲಿ ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಏನೇ ಇರ್ಬೋದು, ಅದಕ್ಕಿದು ಉಪಯೋಗಿಸಲಾಗುತ್ತೆ. ಯಂತ್ರ, ತಂತ್ರ, ಮಂತ್ರ, ತಾಯ್ತಕ್ಕೆ ಯೂಸ್ ಮಾಡಲಾಗುತ್ತೆ. ಅನಂತರ ಇದು ಅಭಿವೃದ್ಧಿ ಕಾರ್ಯ. ಅಭಿವೃದ್ಧಿ ಅಂದರೆ ಏನು? ನಾವು ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಈ ಒಂದು ಶ್ರೀ ದೇವತೆಗಳ ಒಂದು ಈ ಭೂತಾಳೆ ಗೊತ್ತಾಯ್ತಲ್ಲ, ದೇವತೆಗಳಿಗೆ ಯೂಸ್ ಮಾಡ್ತಕ್ಕಂಥ ಭೂತಾಳೆ ಇದು ಗೊತ್ತಾಯ್ತಲ್ಲ, ಇದು ಅಭಿವೃದ್ಧಿಗೂ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ಆರೋಗ್ಯಕ್ಕೆ ಆಗುತ್ತೆ. ಏನು? ನಾಲ್ಕನೇದು ಇದು ಆರೋಗ್ಯ ಭಾಗ್ಯ.
ಇದಕ್ಕೆ ಅಂದರೆ ಒಂದು ಮೆಡಿಸನ್ ಆಗಿ, ವೈದ್ಯಕೀಯವಾಗಿ ಮೆಡಿಸನ್ ಆಗಿ ಕೂಡ ಆಗುತ್ತೆ ದೇವಭೂತಾಳೆ, ನೆನಪಿಟ್ಕೊಳ್ಳಿ. ಆದರೆ ಇದು ವೈದ್ಯರ ಸಲಹೆ ಮೇರೆಗೆ, ನೆನಪಿಟ್ಕೊಳ್ಳಿ, ತಜ್ಞರ ಸಲಹೆ ಮೇರೆಗೆ. ಅನಂತರ ಶತ್ರು ಭಯ ನಾಶಕ್ಕೆ, ಶತ್ರುಗಳ ಭಯ ಇರುತ್ತಲ್ಲ, ಕಾಟ, ಅದಕ್ಕೆ ಹನುಮಂತನ ಮಂತ್ರ, ಚಾಮುಂಡೇಶ್ವರಿ ಮಂತ್ರ, ಆಮೇಲೆ ಸೂರ್ಯ ಭಗವಾನ ಸಂಧ್ಯಾಮಾತ ಛಾಯಾಮಾತ ಶ್ರೀ ಸಂಧ್ಯಾಮಾತ ಛಾಯಾಮಾತ ಸೂರ್ಯ ಭಗವಾನನ ಮಂತ್ರ ಸಿದ್ಧಿ, ಇವೆಲ್ಲ ನಾವು ಸಿದ್ಧಿ ಮಾಡಿಕೊಂಡ್ರೆ ಶತ್ರು ಭಯ ಹೋಗುತ್ತೆ. ಅದಕ್ಕೆ ಹೋಮಕ್ಕೆ ಪೂಜೆಗೆಲ್ಲ ಈ ಒಂದು ದೇವಭೂತಾಳೆ ಚಕ್ಕೆಯನ್ನು ಅಥವಾ ಬಿಳಿ ಭೂತಾಳೆ ಚಕ್ಕೆಯನ್ನು ಯೂಸ್ ಮಾಡ್ತಾರೆ, ನೆನಪಿಟ್ಕೊಳ್ಳಿ. ಆಮೇಲೆ ಜೀವನ ಮುಕ್ತಿ ಅಥವಾ ಮೋಕ್ಷ, ಋಷಿಮುನಿಗಳು, ಸಿದ್ಧರು, ಗುರುಗಳು, ಸಂತರು, ಶರಣರು, ಮಹಾಮಾತೆಯರು ಈ ಒಂದು ಚಕ್ಕೆಯನ್ನು ಯಂತ್ರ, ತಂತ್ರ, ಮಂತ್ರ, ತಾಯತಿಗಳಿಗೆಲ್ಲವೂ ಯೂಸ್ ಮಾಡ್ತಾರೆ. ಹಾಗೆ ದೇವಗುಡಿಗಳು ಕಟ್ಟಲಿಕ್ಕೆ, ದೇವಸ್ಥಾನದಲ್ಲಿ ಪೀಠೋಪಕರಣಗಳು ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಅಂದರೆ ದೇವಭೂತಾಳೆಗೆ ಇಂದ ಇಷ್ಟೊಂದು ಉಪಯೋಗಗಳಿರುತ್ತೆ, ನೆನಪಿಟ್ಕೊಳ್ಳಿ, ಓಕೆನಾ. ಇನ್ನು ನೋಡಿ ವೀಕ್ಷಕರೇ, ಬಜೆ ಯಾವುದು? ಬಜೆ ಅಂದರೆ ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಇದು ಮೊದಲನೇದಾಗಿ ಮಕ್ಕಳಿಗೆ ಹೊಟ್ಟೆಯ ಪ್ರಾಬ್ಲಮ್ ಇರುತ್ತಲ್ಲ, ಹೊಟ್ಟೆನಲ್ಲಿ ಏನಾದರೂ ಜೀರ್ಣಕ್ರಿಯೆ ಆಗದೇ ಇದ್ದರೆ, ಜೀರ್ಣಕ್ರಿಯೆ ತೊಂದರೆ ಇದ್ದರೆ ಅದಕ್ಕೆ ಇದು ಜೇನುತುಪ್ಪದಲ್ಲಿ ಸ್ವಲ್ಪ ಗಂಧ ಥರ ತೆಗೆದ್ಬಿಟ್ಟು ಅವರಿಗೆ, ಅಥವಾ ಕಲ್ಚಕ್ರನಲ್ಲಿ ಗಂಧ ಥರ ತೆಗೆದ್ಬಿಟ್ಟು ಅವರಿಗೆ ಇದನ್ನು ಕುಡಿಸ್ಬೋದು. ಅಥವಾ ನೀರಿನಲ್ಲಿ ನೆನೆಸಿ ಇಟ್ಟು ಇದನ್ನು ಕುಡಿಸ್ಬೋದು. ಅಥವಾ ಬಿಸಿ ನೀರಿಗೆ ಹಾಕಿ ಕುದಿಸಿ ಆರಿಸಿ ಮಕ್ಕಳಿಗೆ ಇದನ್ನು ಕುಡಿಸ್ಬೋದು, ಸಕ್ಕರೆ, ಕಲ್ಚಕ್ಕರೆ ಅಥವಾ ಜೇನುತುಪ್ಪ ಹಾಕಿ, ನೆನಪಿಟ್ಕೊಳ್ಳಿ. ಆದರೆ ಎಲ್ಲವೂ ಕಡಿಮೆ ಯೂಸ್ ಮಾಡಿ, ಓಕೆನಾ. ಇದು ಒಂದು. ಹಾಗೆ ಎರಡನೇದು, ಹೋಮ ಪೂಜೆಗೆ, ಹೋಮಗಳಿಗೆ ಪೂಜೆಗಳಿಗೆಲ್ಲ ಇದನ್ನು ಉಪಯೋಗಿಸ್ತಾರೆ, ಅಂದರೆ ದೈವಿ ಕ್ರಿಯೆಗಳಿಗೆ, ದೇವತೆಗಳ ಕೆಲಸಗಳಲ್ಲಿ. ಹಾಗೆ ಯಂತ್ರ, ತಾಯ್ತಕ್ಕೆ ಕೂಡ ಇದನ್ನು ಉಪಯೋಗಿಸ್ತಾರೆ. ಇದು ಕೂಡ ದೇವತೆಗಳ ವಶೀಕರಣಕ್ಕೆ ಕೂಡ ಆಗುತ್ತೆ, ಸಿದ್ಧಿಗಳಿಗೆಲ್ಲ. ಹಾಗೆ ನಮ್ಮ ಶ್ರೇಯೋ ಅಭಿವೃದ್ಧಿಗೆ, ನಮ್ಮ ದಾರಿದ್ರ್ಯ ನಾಶಕ್ಕೆ, ಒಳ್ಳೆಯ ವ್ಯಾಪಾರ, ಒಳ್ಳೆಯ ಕೆಲಸ ಕಾರ್ಯ, ಒಟ್ಟಾರೆ ನಮ್ಮ ಅಭಿವೃದ್ಧಿಗೆ ಆಗುತ್ತೆ. ನಂತರ ಈಗ ನಾವು ನಾಗಭೂತಾಳೆ ಬಗ್ಗೆ ನೋಡೋಣ. ನಾಗಭೂತಾಳೆ ಮೊದಲನೇದಾಗಿ ದಿಗ್ಬಂಧನ, ಗೊತ್ತಾಯ್ತಲ್ಲ. ತಮ್ಮ ಸುತ್ತಲೂ ಯಾವುದೇ ಕೆಟ್ಟ ಪ್ರಾಣಿಗಳು, ಕೆಟ್ಟ ಶಕ್ತಿಗಳಿಂದ ನಮಗೆ ತೊಂದರೆ ಆಗಬಾರ್ದು, ಅಲ್ಲಿ ಪೂಜೆ ಮಾಡಲಿಕ್ಕೆ, ಹೋಮ ಮಾಡಲಿಕ್ಕೆ, ತಪಸ್ಸು ಮಾಡಲಿಕ್ಕೆ, ಯೋಗ ಮಾಡಲಿಕ್ಕೆ ಅಥವಾ ಇನ್ನೇನಕ್ಕೂ ತೊಂದರೆ ಆಗಬಾರ್ದು ಆ ರೀತಿ ದಿಗ್ಬಂಧನ ಆಗ್ತಾರೆ. ಅಂದರೆ ಯಾರು ಒಳಗಡೆ ಬರಬಾರ್ದಲ್ಲಿ, ಹತ್ರ ಬರಬಾರ್ದು ಯಾವುದೇ ದುಷ್ಟಶಕ್ತಿಗಳು, ಆ ರೀತಿ ಒಂದು ದಿಗ್ಬಂಧನ ಇರುತ್ತೆ. ಆ ದಿಗ್ಬಂಧನಕ್ಕೆ ಇದನ್ನು ಉಪಯೋಗಿಸ್ತಾರೆ. ಅನಂತರ ವಶೀಕರಣ, ಏನಾದರೂ ಸಿದ್ಧಿಗಳು ಮಾಡಿಕೊಳ್ಳಲಿಕ್ಕೆ ಇದನ್ನು ನಾಗಭೂತಾಳೆಯನ್ನು ಉಪಯೋಗಿಸ್ತಾರೆ. ಆಮೇಲೆ ಹೋಮಕ್ಕೆ ಉಪಯೋಗಿಸ್ತಾರೆ, ಹೋಮ ಮಾಡಲಿಕ್ಕೆ ಇದೇ ನಾಗಭೂತಾಳೆಯನ್ನು. ಆಮೇಲೆ ತಾಯ್ತಾ ಯಂತ್ರಕ್ಕೂ ಸಹ ಇದನ್ನು ಉಪಯೋಗಿಸ್ತಾರೆ, ನಾಗಭೂತಾಳೆಯನ್ನು. ಇದು ನಾಗಭೂತಾಳೆಯಿಂದ ಆಗ್ತಕ್ಕಂಥ ಉಪಯೋಗಗಳು. ಇನ್ನು ನಾಲ್ಕನೇದಾಗಿ ಕೆಂಪು ಭೂತಾಳೆ ಅಥವಾ ರಕ್ತಭೂತಾಳೆ ಅಂತ ನಾವು ಕರಿತೀವಿ. ಇದನ್ನು ನಾವು ಕೆಂಪು ಅಥವಾ ರಕ್ತಭೂತಾಳೆ ಅಂದರೆ ಇದನ್ನು ಏತಕ್ಕೆ ಉಪಯೋಗಿಸ್ತೀವಿ ಅಂತ ನೋಡೋಣ. ಮೊದಲನೇದಾಗಿದು ದಿಗ್ಬಂಧನ. ನಾನು ಆಗಲೇ ಹೇಳಿದೆ ದಿಗ್ಬಂಧನ ಅಂತ, ಅಷ್ಟ ದಿಗ್ಬಂಧನ ಅಂತೀರಾ. ಬೇರೆ ನಾವು ಯಾವುದೇ ಒಂದು ಸಿದ್ಧಿ ಮಾಡ್ಕೋಬೇಕಾದ್ರೆ ಗುರುಗಳು ಅಥವಾ ಮಂತ್ರವಾದಿಗಳು ಅಥವಾ ಸಾಧಕರು ಮೊದಲು ಅಷ್ಟ ದಿಗ್ಬಂಧನ ಮಾಡ್ತಾರೆ. ಅಂದರೆ ನಮಗೆ ಪಂಚಭೂತಗಳಿಂದ ಗಾಳಿ, ಅಗ್ನಿ, ವಾಯು, ವರುಣ ಇತ್ಯಾದಿ, ಗುಡುಗು, ಸಿಡಿಲು ಅಥವಾ ಯಾವುದೇ ಕ್ರೂರ ಪ್ರಾಣಿಗಳು, ಜಂತುಗಳಿಂದ ನಮ್ಗೆ ತೊಂದರೆ ಆಗಬಾರ್ದು ಅಂತ ದಿಗ್ಬಂಧನ ಮಾಡೋದು. ಆಮೇಲೆ ಇದನ್ನು ಉಪಯೋಗಿಸ್ತಾರೆ. ಆಮೇಲೆ ವಶೀಕರಣ ಮಾಡ್ಕೊಳ್ಳಿಕ್ಕೆ ಏನಾದರೂ ಸರಿ ಅದನ್ನು. ಹಾಗೆ ಹೋಮಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ತಾಯ್ತಾ ಯಂತ್ರಕ್ಕೆ ಸಹ ಇದನ್ನು ಉಪಯೋಗಿಸ್ತಾರೆ. ಇದನ್ನು ನಾವು ಕೆಂಪು ಅಥವಾ ರಕ್ತಭೂತಾಳೆ ಅಂತ ಕರಿತೀವಿ. ಇದರ ಕೆಲಸ ಇಷ್ಟಿರುತ್ತೆ, ಓಕೆನಾ. ನೋಡಿದ್ರಲ್ಲ ವೀಕ್ಷಕರೇ, ನೋಡಿದ್ರಲ್ಲ ಏನೇನು ವೆರೈಟಿ ಇರುತ್ತೆ ಅಂತ. ನೋಡಿದ್ರಲ್ಲ ಏನೇನು ಚಕ್ಕೆಗಳು, ಏನೇನು ಮರದ್ದು, ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ಕೆಲವನ್ನು ನಾವು ತಿನ್ಬೋದು, ಕುಡಿಬೋದು, ಗಂಧ ಮಾಡಿ ಜೇನುತುಪ್ಪನಲ್ಲಿ, ಕಲ್ಚಕ್ರನೆಲ್ಲ ಹಾಕಿ ತಿನ್ಬೋದು, ಮಾಡ್ಬೋದು. ಆದರೆ ಕೆಲವನ್ನು ಆಗೋದಿಲ್ಲ, ಯಾಕಂದರೆ ವಿಷಮಯವಾಗಿರ್ತದೆ. ಕೆಲವನ್ನು ಭೂತಗಳನ್ನು, ಪ್ರೇತಗಳನ್ನು, ಪಿಶಾಚಿಗಳನ್ನು ವಶ ಮಾಡಿಕೊಳ್ಳಲಿಕ್ಕೆ ಕೆಲವು ಕ್ಷುದ್ರ ಮಾಂತ್ರಿಕರು ಅಂತಾರೆ, ಅವ್ರು ಮಾಡ್ತಾರೆ.
ಕೆಲವು ಮಾಂತ್ರಿಕರು ಅದಕ್ಕೆ ಬೆಳೆಸ್ತಾರೆ. ಅವು ಯಾವುದೂ ನಾವು ತಿನ್ನುವಂಗಿಲ್ಲ. ಅಲ್ಲಿ ಭಾಳ ಅದಕ್ಕೆ ಸಂಬಂಧಪಟ್ಟದ್ದು ವಾಸನೆ. ನಾನು ಆಗಲೇ ಹೇಳಿದೆ, ದೇವತೆಗಳನ್ನು ವಶ ಮಾಡ್ಕೊಳ್ಳಿಕ್ಕೆ ಶ್ರೀಗಂಧ ಬೇಕು, ರಕ್ತ ಭೂತಾಳೆ ಅಲ್ಲ, ದೇವ ಭೂತಾಳೆ ಬೇಕು. ಯಾವುದು? ದೇವ ಭೂತಾಳೆ ಬೇಕು. ಅದನ್ನು ಏತಕ್ಕೆ ಅಂತ ಹೇಳಿದ್ದೀನಿ, ದೇವ ಭೂತಾಳೆ ದೇವತೆಗಳನ್ನು ವಶ ಮಾಡ್ಕೊಳ್ಳಿಕ್ಕೆ. ಅಂದರೆ ಇದರಲ್ಲೇ ಶ್ರೀಗಂಧ ಎಲ್ಲ ಬರುತ್ತೆ, ದೇವತೆಗಳು. ಗೊತ್ತಾಯ್ತಲ್ಲ? ಅದೇ ನೋಡ್ರಿ, ಆ ದೆವ್ವಗಳನ್ನು, ಭೂತಗಳನ್ನು, ಪ್ರೇತಗಳು, ಪಿಶಾಚಿಗಳನ್ನು, ಕ್ಷುದ್ರ ಶಕ್ತಿಗಳು ವಶ ಮಾಡ್ಕೊಳ್ಳೋಕ್ಕೆ ಅದು ಬೇರೆ, ರಕ್ತ ಭೂತಾಳೆ ಅದು ಇದು ಬರುತ್ತೆ. ಗೊತ್ತಾಯ್ತಲ್ಲ? ಅವ ವಶ ಮಾಡ್ಕೊಳ್ಳಿಕ್ಕೆ ಮಾಂತ್ರಿಕರು ಆ ಕೆಲಸ ಮಾಡ್ತಾರೆ. ಓಕೆನಾ? ಆ ವಿಷಯ ನಮ್ಗೆ ಬೇಡ, ಬಿಡ್ರಿ. ನಾವು ಯಾವಾಗಲೂ ದೇವತೆಗಳ ಬಗ್ಗೆ ಇದು ಹೋಗೋಣ. ಓಕೆನಾ? ಈಗ ನೀವು ನೋಡಿದ್ರೆ ಏನೇನಕ್ಕೆ ಏನೇನು ಆಗ್ತದೆ ಅಂತ ನೀವು ನೋಡಿದ್ರಿ ಅಲ್ವಾ? ಅದರ ಚಕ್ಕೆ ಕೂಡ ಏನಕ್ಕಾಗ್ತದೆ, ಮನೆ ಹತ್ರ ಮನೆ, ಈ ತೆಂಗಿನಕಾಯಿ, ಆಮೇಲೆ ಯಾವುದು ಬಲಮುರಿ ಎಡಮುರಿ, ಅದಕ್ಕೆ ಕಡ್ಡಿ ಚಕ್ಕೆಯನ್ನು ಕಟ್ಬೋದು. ಅದು ಮನೆ ಬಾಗಿಲು ಕಟ್ಬೋದು, ಅಂಗಡಿ ಮುಂದೆ ಕಟ್ಬೋದು ಚಕ್ಕೆಯನ್ನು. ಹತ್ತಿರ ಶೂಲದ ಥರ ಇದೆಯಲ್ಲ, ಸುಬ್ರಹ್ಮಣ್ಯ ಶೂಲದ ಥರ, ಅದು ಗೊತ್ತಾಯ್ತಲ್ಲ? ಮತ್ತು ಆ ಚಕ್ಕೆಗಳಿತ್ತಲ್ಲ, ಅದು ಏನೇನಕ್ಕಾಗ್ತದೆ ಅಂತ ನೀವು ನೋಡಿದ್ರೆ ಅಲ್ವಾ? ಹೌದಲ್ವೋ? ಅದು ದೇವತೆಗಳಿಗೆ ಬಳಸ್ತಕ್ಕಂಥದ್ದು. ಇದನ್ನು ನಾವು ತಾಯ್ತವನ್ನು ಬರೆದು, ತಾಯ್ತದ ಒಳಗಡೆ ಒಂದೊಂದು ಪೀಸ್ ಆಗಬೇಕಾಗತ್ತೆ. ಎಲ್ಲ ತಾಯ್ತವನ್ನು ಮೊದಲು ತಗಡ ಮೇಲೆ ಬರಿಬೇಕು. ಏನು? ಒಂದು ಮಂತ್ರವನ್ನು, ಏನೋ ಒಂದು ಬೀಜಾಕ್ಷರ ಮಂತ್ರವನ್ನು ನಾವು ಯಾವ್ದು ಕೊಟ್ಟಿರ್ತೀವಿ, ಅದು ಯಾವ ಮಂತ್ರಕ್ಕೆ ದೇವತೆಗಳನ್ನು ಆರಾಧಿಸಲಿಕ್ಕೆ, ದೇವತೆಗಳನ್ನು ವಶ ಮಾಡಲಿಕ್ಕೆ, ದೇವತೆಗಳ ಆಶೀರ್ವಾದ ಪಡೀಲಿಕ್ಕೆ ನಾವು ತಾಯ್ತವನ್ನು ಮಾಡ್ತೀವಿ. ತಾಯ್ತವನ್ನು ಮಾಡೋದು ಹೇಗೆ? ತಾಯ್ತವನ್ನು ಯಾವ ರೀತಿ ಮಾಡೋದು, ಯಾವ ಬೀಜಾಕ್ಷರಕ್ಕೆ ಯಾವುದು, ಯಾವುದಕ್ಕೆ ಹೇಗೆ ಅನ್ನೋದನ್ನು ನಾನಿವತ್ತು ನಿಮಗೆ ಅದು ಕೂಡ ಸ್ವಲ್ಪ ತಿಳಿಸ್ಕೊಡ್ತೀನಿ. ಓಕೆನಾ? ಅದು ಕೂಡ ತಿಳಿಸ್ಕೊಡ್ತೀನಿ. ನೀವು ನೋಡಿದ್ರೆ ಚಕ್ಕೆಗಳ ಪರಿಚಯ ಆಗಿದೆ ನಿಮಗೆ. ಚಕ್ಕೆಗಳು ಏನಕ್ಕಾಗುತ್ತೆ ಅಂತ ಹೇಳಿದ್ದೀನಿ. ಕೆಲವು ಆರೋಗ್ಯಕ್ಕೆ ಒಳ್ಳೆಯದು, ಹೋಮಕುಂಡದಲ್ಲಿ ಬಳಸ್ತಾರೆ. ಇದು ದೇವತಾ ಶಕ್ತಿಯನ್ನು ವಶ ಮಾಡ್ಕೊಳ್ಳೋಕ್ಕೆ. ಕೆಲವು ದುಷ್ಟಶಕ್ತಿಗಳನ್ನು ಕೆಲವರು ವಶ ಮಾಡ್ಕೊಳ್ತಾರೆ, ಮಾಂತ್ರಿಕರು. ಅವುಗಳ ಕೈಯಿಂದ ಕೆಲಸ ಮಾಡಿಸ್ತಾರೆ. ಭೂತಗಳನ್ನು ವಶ ಮಾಡ್ಕೊತಾರೆ, ಪ್ರೇತಾತ್ಮಗಳನ್ನು ವಶ ಮಾಡ್ಕೊತಾರೆ, ದೆವ್ವಗಳನ್ನು ವಶ ಮಾಡ್ಕೊತಾರೆ. ಹೌದ್ರಿ? ಅವನ್ನೆಲ್ಲ ವಶ ಮಾಡ್ಕೊಳ್ಳೋದಂದ್ರೆ ಏನು ಅರ್ಥ ಗೊತ್ತಾ ನಿಮಗೆ? ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ತಲೆನ ಗೆರ್ರಂತ ತಿರುಗ್ಬೋದು. ಹೇಳ್ತೀನಿ ಕೇಳ್ರಿ. ಈಗ ನಿಮಗೆ ಹನುಮಂತನನ್ನು ವಶ ಮಾಡ್ಕೋಬೇಕು ಅಂತ ನಿಮಗೊಂದು ಆಸೆ ಇದೆ ಅಲ್ವಾ? ಹಾಗೆ ಚಾಮುಂಡೇಶ್ವರಿಯನ್ನು ವಶ ಮಾಡ್ಕೋಬೇಕು ಅನ್ನೋ ಆಸೆ ನಿಮಗಿದೆಯಲ್ವೋ? ಹಾಗೆ ಶಿವಶಕ್ತಿಯನ್ನು ವಶ ಮಾಡ್ಕೋಬೇಕನ್ನೋ ಆಸೆ ನಿಮಗಿದೆಯಲ್ವೋ? ಹಾಗೆ ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿನ ವಶ ಮಾಡ್ಕೋಬೇಕನ್ನೋ ಆಸೆ ಇದೆಯಲ್ವೋ? ಇರುತ್ತೆ. ನೀವೇನು ಯೋಚನೆ ಮಾಡ್ತೀರಾ? ಧ್ಯಾನ ಮಾಡಿ, ತಪಸ್ಸು ಮಾಡಿ, ಏನೋ ಒಂದು ಕಷ್ಟಪಟ್ಟು, ಏನೋ ಒಂದು ಧ್ಯಾನ ತಪಸ್ಸು ಮಾಡಿ ವಶ ಮಾಡ್ಕೊಬಿಡೋಣ ಅಂತ ಚಿಕ್ಕ ಹುಡುಗರಿಂದ ಒಂದು ಆಸೆ ಇಟ್ಕೊಳ್ತೀರ ಅಲ್ಲೇನ್ರಿ? ಯಾಕೆ? ಒಳ್ಳೇದಾಗಬೇಕು, ಅವರು ನಮಗೆ ಪ್ರತ್ಯಕ್ಷ ಆಗಬೇಕು, ಅವರು ವರ ಕೊಡಬೇಕು, ಅವರು ಏನೋ ಒಂದು ಶಕ್ತಿ ಕೊಡಬೇಕು. ಅದನ್ನು ನಾವು ಇಟ್ಕೊಂಡು ಸೂಪರ್ ಮ್ಯಾನೋ ಅಥವಾ ಸೂಪರ್ ಮ್ಯಾನೋ ಅಥವಾ ಶಕ್ತಿ ಮ್ಯಾನೋ ಏನೋ ಒಂದು ಆಗಬೇಕು ಅಂತ ಹೊರಡ್ತೀರ. ಅದು ಒಳ್ಳೆ ಉದ್ದೇಶಕ್ಕೆ ನೀವು ವ್ಯವಸ್ಥೆ ಮಾಡ್ತೀರ. ಇದಕ್ಕೆ ಸಾತ್ವಿಕ ಗುಣ ಏನಂತಾರೆ? ಸಾತ್ವಿಕ ಗುಣ. ಇಲ್ಲಿವರೆಗೂ ನಾನು ಇದುವರೆಗೂ ನಿಮಗೆ ಅಂಗಡಿ ಪರಿಚಯ ಮಾಡಿಕೊಟ್ಟಿದ್ದೀನಿ, ಏನೇನು ಗ್ರಂಥಿಗೆ ಅಂಗಡಿ ಚಿಕ್ಕದಾಗಿ ಹೇಳ್ಕೊಟ್ಟಿದ್ದೀನಿ, ಏನೇನು ಮರಗಳಿದೆ ಹೇಳ್ಕೊಟ್ಟಿದ್ದೀನಿ. ಆದರೆ ಇನ್ನು ನೆಕ್ಸ್ಟ್ ನಾವು ಪ್ರಾಕ್ಟಿಕಲ್ ಮಾಡೋಣ. ಪ್ರಾಕ್ಟಿಕಲ್ ಅಂದರೆ ಏನು? ಯಂತ್ರಗಳನ್ನು ಬರೆಯೋದು. ಓಕೆನಾ? ತಾಯ್ತೆಗಳನ್ನು ಬರೆಯೋದು. ಇದು ಪ್ರಾಕ್ಟೀಸ್ ಮಾಡೋಣ. ಒಂದೊಂದು ಸಪ್ರೇಟಾಗಿ ಮಾಡೋಣ. ಕೇವಲ 10 ನಿಮಿಷದಲ್ಲಿ ಮುಗಿಸೋಣ. ಈ ಪಾಠ ತುಂಬ ದೊಡ್ಡದಾಯಿತು. ನೆಕ್ಸ್ಟ್ 10 ನಿಮಿಷ ಮುಗಿಸ್ತೀನಿ. ತಪ್ಪದೇ ನೋಡಿ ಕಲ್ಕೊಳ್ಳಿ, ನೀವು ಮಾಡೋದು ಕಲ್ಕೊಳ್ಳಿ. ಓಕೆನಾ? ಓಕೆ, ಇಷ್ಟು ಹೇಳ್ತಾ ನಿಮ್ಗೆ ಒಳ್ಳೆಯದಾಗಲಿ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ತುಂಬ ಇದೆ. ಹಾಗೆ ಮುಂದಿನ ಭಾಗಗಳು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಏನಾದ್ರು ಕಾಮೆಂಟ್ ಬರೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಥವಾ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಓಕೆ, ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಗುರುಕುಲ ಅಂತಿದೆ, ಗುರುಗಳು ಪಾಠ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರ, ತಾಂಡೂಲ ಶಾಸ್ತ್ರ, ಪ್ರಶ್ನೆಶಾಸ್ತ್ರ, ಹಾಗೆ ಯಂತ್ರ, ತಂತ್ರ, ಮಂತ್ರ, ತಾಯ್ತಾ ಬರೋದು, ಶ್ರೀಚಕ್ರ ಮಾಡೋದು, ಪೂಜೆ ಮಾಡೋದು, ಹೋಮ ಮಾಡೋದು ಎಲ್ಲ ಇರುತ್ತೆ ಆನ್ಲೈನ್ ಕ್ಲಾಸ್. ಸಪ್ತ ಚಕ್ರಗಳ ಸಾಧನೆ, ಕುಂಡಲ ಸಾಧನೆ, ಮುಕ್ತಿಗಾಗಿ, ಮೋಕ್ಷಕ್ಕಾಗಿ, ಆನಂದಕ್ಕಾಗಿ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಕ್ಲಾಸಿಗೆ ಸೇರ್ಕೊಳ್ಳಿ, ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ. ಓಕೆನಾ? ಓಕೆ, ಒಳ್ಳೆಯದಾಗಲಿ ನಿಮಗೆ. ಮತ್ತೆ ಸಿಗೋಣ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.